Welcome to Copperidge, the new age of learning. Geography, Chapter 2, Physical Features of India. ಬ್ಲೂಪ್ರಿಂಟ್ ಪ್ರಕಾರ ನಮಗೆ 2 ಮಾರ್ಕರಿಂದು ಒಂದು ಕ್ವಶನ್ ಈ ಯೂನಿಟ್ ಇಂದ ಬರುತ್ತೆ. ಈ ಯೂನಿಟ್ ಅಲ್ಲಿ ನಾವು ಇಂಡಿಯಾಸ್ ಫಿಸಿಕಲ್ ಫೀಚರ್ಸ್, ಇಂಡಿಯಾಸ್ ಜಿಯೋಗ್ರಫಿಕಲ್ ಡಿವಿಷನ್, ಹೈಯೆಸ್ಟ್ ಮೌಂಟೇನ್ಸ್, ಹಿಲ್ಸ್, ಪ್ಲೇನ್ ಅಂಡ್ ಕೋಸ್ಟಲ್ ಲೈನ್ಸ್ ಬಗ್ಗೆ ಓದ್ತೀವಿ. ಫಸ್ಟು ಇಂಡಿಯಾನ ಈ ಫಿಸಿಯೋಗ್ರಫಿಕಲ್ ಡಿವಿಷನ್ಸ್ ಅಂದ್ರೆ ಯಾವ ತರ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ. ಈ ಜಾಗ ಬ್ರೌನ್ ಕಾಣ್ತಿದೆಯಲ್ಲ, ಒನ್ ದಿಸ್ ಇಸ್ ದ ನಾರ್ಥರನ್ ಮೌಂಟೇನ್ಸ್. 2 ಈ ಜಾಗ, ದೀಸ್ ಆರ್ ದಿ ನಾರ್ಥರನ್ ಪ್ಲೇನ್ಸ್. 3 ಈ ಜಾಗ, ಇಟ್ ಈಸ್ ದಿ ಥಾರ್ ಡೆಸರ್ಟ್. 4th ಹೆಚ್ಚು ಕಮ್ಮಿ ಟ್ರಯಾಂಗಲ್ ತರ ಇದೆಯಲ್ಲ ಜಾಗ, ಇದು ಪೆನಿನ್ಸುಲಾರ್ ಪ್ಲಾಟೂ. 5 ಈ ಕಡೆ ಸೈಡ್ ಇರೋದು 5, ಇದು ಕೋಸ್ಟಲ್ ಪ್ಲೇನ್ಸ್. ಇಲ್ಲಿಂದ ಟೋಟಲ್ ಇಲ್ಲಿವರೆಗೂ ಇರುವಂಥದ್ದು ಇದು ಕೋಸ್ಟಲ್ ಪ್ಲೇನ್ಸ್. 6 ಇದು ಐಲ್ಯಾಂಡ್ಸ್, ಇಲ್ಲಿದೆಯಲ್ಲ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಆಗಿರ್ಬೋದು, ಈ ಕಡೆ ಲಕ್ಷದ್ವೀಪ್ ಐಲ್ಯಾಂಡ್ ಇರ್ಬೋದು. ಇದು ಎಲ್ಲ ನಮಗೆ ಮೇಜರ್ ಫಿಸಿಯೋಗ್ರಾಫಿಕ್ ಡಿವಿಷನ್ಸ್. ಫಸ್ಟ್ ಫಿಸಿಯೋಗ್ರಾಫಿಕ್ ಡಿವಿಷನ್ ಬರೋಣ, ದಿ ನಾರ್ಥರನ್ ಮೌಂಟೇನ್. ನಾರ್ಥರನ್ ಮೌಂಟೇನ್ ಅಂದ್ರೆ ನಮಗೆ ಇದು ಹಿಮಾಲಯನ್ ರೇಂಜ್, ಪಾಮೀರ್ ನಾಟ್ ಅಂತ ಹೇಳ್ತಾರೆ. ಪಾಮೀರ್ ನಾಟ್ ಅಂದ್ರೆ ಹೆಚ್ಚು ಕಮ್ಮಿ ಇಲ್ಲಿ ಬರುತ್ತೆ, ಇದು ಪಾಮೀರ್ ನಾಟ್. ಪಾಮೀರ್ ನಾಟ್ ಇಂದ ವೆಸ್ಟ್ ಇಲ್ಲಿಂದ ಹಿಡಿದು ಅರುಣಾಚಲ್ ಪ್ರದೇಶ ಇಲ್ಲಿವರೆಗೂ, ಅರುಣಾಚಲ್ ಪ್ರದೇಶದಿಂದ ಈಸ್ಟ್ ವರೆಗೂ ಎಕ್ಸ್ಟೆಂಡ್ ಆಗಿದೆ. ಹೆಚ್ಚು ಕಮ್ಮಿ ಇದು 2500 ಕಿಲೋಮೀಟರ್ ಇದೆ. ಇದು ನಮಗೆ ನಾರ್ಥರನ್ ಮೌಂಟೇನ್ಸ್. ಈ ಫೋಲ್ಡ್ ಮೌಂಟೇನ್ಸ್ ನಮಗಿದೆಯಲ್ಲ, ಈ ಫೋಲ್ಡ್ ಮೌಂಟೇನ್ಸ್ ಮೇಲೆ ಇರುವಂತ ಹಿಮಾಲಯನ ಟ್ರಾನ್ಸ್ ಹಿಮಾಲಯ ಅಂತ ಕರೀತಾರೆ. ಇಲ್ಲಿ ಕಾರಾಕೋರಂ ರೇಂಜು, ಕೈಲಾಶ್ ರೇಂಜು, ಈ ತರ ಎಲ್ಲ ಎಷ್ಟೊಂದು ರೇಂಜ್ಗಳು, ಮೌಂಟೇನ್ ಅಂದ್ರೆ ಬೆಟ್ಟ ಸಾಲ್ಗಳು ಇದೆ. ಗುಡ್ವಿನ್ ಆಸ್ಟಿನ್ ಅಥವಾ K2 ಅನ್ನೋದು ಹೈಯೆಸ್ಟ್ ಪೀಕ್ ಇನ್ ಇಂಡಿಯಾ. ನಾವೆಲ್ಲ ಸತಿ ಹೇಳ್ತೀವಲ್ಲ, ಯಾವುದು ನಮಗೆ ಮೌಂಟ್ ಎವರೆಸ್ಟ್ ಅಂತ. ಮೌಂಟ್ ಎವರೆಸ್ಟ್ ಇಂಡಿಯಾದಲ್ಲಿಲ್ಲ, ನೇಪಾಳಲ್ಲಿರೋದು. ಇಂಡಿಯಾದಲ್ಲಿ ಹೈಯೆಸ್ಟ್ ಇರೋದು ಯಾವುದು? K2. ಅದು ಎಲ್ಲಿದೆ? ಟ್ರಾನ್ಸ್ ಹಿಮಾಲಯದಲ್ಲಿ ಇದೆ. ಆಲ್ಸೋ ಲಡಾಖ್ ಪ್ಲಾಟೋ ಅನ್ನೋದು ನಮಗೆ ಟ್ರಾನ್ಸ್ ಹಿಮಾಲಯದಲ್ಲೇ ಇರೋದು. ಈ ಹಿಮಾಲಯನ, ಈ ಮೌಂಟೇನ್ ರೇಂಜಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ ನೋಡಿ. ಲೈಟ್ ಕಲರ್ ಇದೆಯಲ್ಲ, ಇದು ಗ್ರೇಟರ್ ಹಿಮಾಲಯ. ಒಂಚೂರು ಡಾರ್ಕ್ ಕಲರ್ ಇಲ್ಲಿ ನಾವು ಕಾಣ್ತಿದೀವಲ್ಲ 2, ಇದು ಹಿಮಾಚಲ್ ಅಥವಾ ಮಿಡಲ್ ಹಿಮಾಲಯ. ಕೆಳಗಡೆ ಶಿವಾಲಿಕ್ ಮೌಂಟೇನ್ ಅಂದ್ರೆ ಇದು ಶಿವಾಲಿಕ್, ಇದು ಹಿಮಾಚಲ್ ಅಥವಾ ಮಿಡಲ್ ಹಿಮಾಲಯ, ಇದು ಗ್ರೇಟರ್ ಹಿಮಾಲಯ. ಇಲ್ಲಿ ಜಾಗದಲ್ಲಿ ಏನಿದೆ ಇದನ್ನ ನಾವು ದೀಸ್ ಏರಿಯಾಸ್ ಟ್ರಾನ್ಸ್ ಹಿಮಾಲಯ ಅಂತ ನೋಡಬಹುದು. ಸೊ ಈ ಡಿಫರೆನ್ಸಸ್ ಅಲ್ಲಿ ಏನೇನು, ಏನಕ್ಕೆ ಈ ತರ ಹೆಸರು ಕರೀತಾರೆ ನೋಡೋಣ. ಫಸ್ಟ್ ಫಾರ್ಮ್ ಆಗಿದ್ದು ಗ್ರೇಟರ್ ಹಿಮಾಲಯ, ಅಂದ್ರೆ ಈ ಒಂದ್ ಜಾಗ ಮೇಲಿರುವಂಥದ್ದು. ಇದು ಯಾವಾಗ್ಲೂ ಸ್ನೋ ಇಂದ ಕವರ್ ಆಗಿರೋ ಕಾರಣದಿಂದ ದಿಸ್ ಇಸ್ ಕಾಲ್ಡ್ ಅಸ್ ಹಿಮಾದ್ರಿ. ಈ ಗ್ರೇಟರ್ ಹಿಮಾಲಯದಲ್ಲಿ ಹೈಯೆಸ್ಟ್ ಪೀಕು ಮೌಂಟ್ ಎವರೆಸ್ಟ್. ಆದ್ರೆ ಈ ಮೌಂಟ್ ಎವರೆಸ್ಟ್ ಈ ಜಾಗದಲ್ಲಿ ಇಲ್ಲಿ ಬರುತ್ತೆ, ಭಾರತದ ಗಡಿ ಮೇಲ್ ಬರುತ್ತೆ, ಇದು ಮೌಂಟ್ ಎವರೆಸ್ಟ್. ಅದೇ ತರ ನೆಕ್ಸ್ಟ್ ಬೇರೆ ಬೇರೆ ರೇಂಜಸ್ ಗಳಿದೆ. ಕಾಂಚನಜುಂಗ ಇರ್ಬೋದು, ಆಮೇಲೆ ನಮಗೆ ಧವಲಗಿರಿ ಇರ್ಬೋದು, ನಂದಾದೇವಿ ಇರ್ಬೋದು. ಇದೆಲ್ಲ ಪೀಕ್ಗಳು, ಎಷ್ಟೊಂದು ಗ್ಲೇಷಿಯರ್ಗಳು ಇದೆ. ಅದರಲ್ಲಿ ಫೇಮಸ್ಸು ಗಂಗೋತ್ರಿ ಗ್ಲೇಷಿಯರು, ಇದರಿಂದ ರಿವರ್ ಗಂಗಾ ಒರಿಜಿನೇಟ್ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಸ್ಗಳಿದೆ. ಪಾಸ್ಗಳಂದ್ರೆ ಏನು? ಈಗ ಈ ತರ ಗುಡ್ಡ, ಎಷ್ಟೊಂದು ಗುಡ್ಡ ಇದೆ. ಈ ಗುಡ್ಡನ ನಾವು ದಾಟಿ ಹೋಗ್ಬೇಕಂದ್ರೆ ನಮಗೆ ಈ ಗುಡ್ಡದ ಮೇದಲ್ಲಿ ಒಂದು ಕವಲಿಂದ ಜಾಗ ಬೇಕು, ಒಂದು ಪಾಸ್ ಇರಬೇಕು, ಒಂದು ಸಣ್ಣ ಜಾಗ. ಇದ್ರ ಮೂಲಕ ನಾವು ಈ ಗುಡ್ಡನ ದಾಟಿ ಹೋಗ್ಬೋದು ಮುಂದೆ. ಸೊ ಈ ಸಣ್ಣ ಪಾಸ್ ಇದೆಯಲ್ಲ, ಇದನ್ನ ಇಂಪಾರ್ಟೆಂಟ್ ಪಾಸಸ್ ಅಂತ ಕರೀತಾರೆ. ಉದಾಹರಣೆಗೆ ಪಾಸಸ್ ಗಳಿರೋದು ನಮಗೆ ಬುರ್ಜಿಲಾ ಪಾಸ್, ಝೋಜಿಲಾ ಪಾಸ್, ಬರಾಲಫ್ಚಾ ಪಾಸ್. ಇದೆಲ್ಲ ಪಾಸ್ಗಳು ಹಿಮಾಚಲ್ ಪ್ರದೇಶದಲ್ಲಿ ಇದೆ. ಇದು 600 meters to 800 meters ಅಬೌವ್ ಸಿ ಲೆವೆಲ್, ಸಮುದ್ರ ಲೆವೆಲ್ ಇಂದ ನಾವು ನೋಡಿದ್ರೆ 6800 ಮೀಟರ್ ಮೇಲೆ ಈ ಮೌಂಟೇನ್ಗಳು ಇದೆ. ಇನ್ ಮಧ್ಯದಲ್ಲಿ ಬರೋದು ನಮಗೆ ಹಿಮಾಚಲ್. ಹಿಮಾಚಲ್ ಅಂದ್ರೆ
ಈ 1 ಮತ್ತೆ 3 ಇವೆರಡರು ಮಧ್ಯದಲ್ಲಿ ಬರೋದು. ಅಂದ್ರೆ ಕೆಳಗಡೆ ಇರುವಂತ ಶಿವಾಲಿಕ್, ಮೇಲಿರುವಂತ ಗ್ರೇಟರ್ ಹಿಮಾಲಯ ಮಧ್ಯದಲ್ಲಿ ಬರುವಂತ ಮೌಂಟೇನ್ ರೇಂಜ್ಗಳು. ಇಲ್ಲಿ ಎಕ್ಸಾಂಪಲ್ಗೆ ಪಿರ್ ಪಂಜಾಲ್ ಅಂತ ಮೌಂಟೇನ್ ರೇಂಜು, ಮಹಾಭಾರತ ಅಂತ ಮೌಂಟೇನ್ ರೇಂಜು, ನಾಗತಿಬ್ಬ ಅಂತ ಮೌಂಟೇನ್ ರೇಂಜು, ಈ ರೀತಿ ಎಲ್ಲ ಮೌಂಟೇನ್ ರೇಂಜ್ಗಳು ಇಲ್ಲಿ ಬರುತ್ತೆ. ಫೇಮಸ್ ವ್ಯಾಲಿ. ವ್ಯಾಲಿ ಅಂದ್ರೆ ಏನು? ಈ ತರ ಒಂದು ಮೌಂಟೇನ್ ಇತ್ತು ಅಂದ್ರೆ ಇದು ಮೌಂಟೇನು, ಇದು ಮೌಂಟೇನು, ಈ ಜಾಗ ಇದೆಯಲ್ಲ ಇದು ನಮಗೆ ವ್ಯಾಲಿ. ಈ ವ್ಯಾಲಿಗಳಲ್ಲಿ ಕಂಗ್ರಾ ವ್ಯಾಲಿ, ಕುಲು ವ್ಯಾಲಿ ಇದು ಫೇಮಸ್ಸು. ಈ ಹಿಮಾಚಲಲ್ಲೇ ನಾವು ನೋಡೋದು ಸಿಮ್ಲಾ ಪ್ಲೇಸ್ ನೀವು ಕೇಳಿರ್ಬೋದು, ಮಸೂರಿ ಕೇಳಿರ್ಬೋದು, ನಯನತಾಲ್ ಕೇಳಿರ್ಬೋದು, ಡಾರ್ಜಿಲಿಂಗ್ ಕೇಳಿರ್ಬೋದು. ಇವೆಲ್ಲ ಹಿಲ್ ಸ್ಟೇಷನ್ಗಳು, ಟೂರಿಸಂ ಸ್ಪಾಟ್ಸ್ ಅಂತ ಹೇಳ್ಬೋದು. ಗ್ರೇಟರ್ ಹಿಮಾಲಯ 6000-8000 ಮೀಟರ್ ಮೇಲಿದ್ರೆ ನಮಗೆ ಮಿಡಲ್ ಹಿಮಾಲಯ, ಹಿಮಾಚಲ್ ಅಥವಾ ಮಿಡಲ್ ಹಿಮಾಲಯ 3600-4500 ಮೀಟರ್ ಹರಿಯಿದೆ. ಅದೇ ತರ ಲಾಸ್ಟ್ ಕೆಳಗಡೆ ಇರೋದು ನಮಗೆ ಶಿವಾಲಿಕ್ ಮೌಂಟೇನ್. ದೀಸ್ ಆರ್ ದಿ ಮೋಸ್ಟ್ ರೀಸೆಂಟ್ ಫಾರ್ಮೇಶನ್. ಇದು ಫುಲ್ ಕೆಳಗಡೆ ಇರೋದ್ರಿಂದ ಇದಕ್ಕೆ ಫೂಟ್ ಹಿಲ್ಸ್ ಆಫ್ ಹಿಮಾಲಯ ಅಂತ ಹೇಳ್ತಾರೆ. ಇಲ್ಲಿ ನ್ಯಾರೋ ಸ್ಟ್ರೈಪ್ಸ್ ಆಫ್ ಪ್ಲೇನ್ಸ್ ಅಥವಾ ವ್ಯಾಲೀಸ್ ಇದೆ. ಪ್ಲೇನ್ ಜಾಗಗಳು, ವ್ಯಾಲಿಗಳು ಈ ಶಿವಾಲಿಕ್ ನಲ್ಲಿದೆ. ಇಂಥದಕ್ಕೆ ಡೂನ್ಸ್ ಅಂತ ಕರೀತಾರೆ. ಉದಾಹರಣೆಗೆ ನಾವು ಡ್ಯಾರಾಡೂನ್ ಎಕ್ಸಾಂಪಲ್ ಹೇಳ್ಬೋದು. ಇದು 600-1500 ಮೀಟರ್ ಸಿ ಲೆವೆಲ್ ಮೇಲೆ ಇದೆ. ಇಂಪಾರ್ಟೆನ್ಸ್ ಆಫ್ ಹಿಮಾಲಯ. ಸೊ ಹಿಮಾಲಯನ ಬರೀ ಮ್ಯಾಪ್ಗಳಲ್ಲಿ ನೋಡಿದ್ವಿ. ಹಿಮಾಲಯನ ಹೆಂಗಿರುತ್ತೆ ನಾವು ಒಂದು ವಿಡಿಯೋದಲ್ಲಿ ನೋಡೋಣ. ಇದು ಹಿಮಾಲಯ. ನಾವಿದು ನೋಡ್ತಾ ಇರೋದು ಗ್ರೇಟರ್ ಹಿಮಾಲಯ. ಇದು ಮುಂದೆ ಕಾಣ್ತಾ ಇರೋದು ಇವೆಲ್ಲ ನೋಡಿ. ಇದು ಗ್ರೇಟರ್ ಹಿಮಾಲಯ ಅಂದ್ರೆ ಇದು ಮಿಡಲ್ ಹಿಮಾಲಯ, ಇದು ಹತ್ರ ಕೆಳಗಡೆ ಶಿವಾಲಿಕ್ ಅಂತ ನಾವು ಹೇಳ್ಬೋದು. ಸೊ ಹಿಮಾಲಯದ ಇಂಪಾರ್ಟೆನ್ಸ್ ಏನು? ಹಿಮಾಲಯದ ಇಂಪಾರ್ಟೆನ್ಸ್ ಏನು ಅಂದ್ರೆ ಇಂಡಿಯಾ, ವರ್ಲ್ಡ್ ಅಲ್ಲಿ ಇಂಡಿಯಾ ಇಲ್ಲಿದೆ ಅಂದ್ರೆ ಇಲ್ಲಿ ಮೇಲೆ ಸೈಬೀರಿಯಾದಿಂದ ಕೋಲ್ಡ್ ವಿಂಡ್ಸ್ ಬರ್ತಾ ಇರುತ್ತೆ. ಈ ವಿಂಡ್ ಬಂದು ಈ ಭಾರತಕ್ಕೆ ಇದು ಬಂದು ಅಪ್ಪಳಿಸುತ್ತೆ. ಈ ಕೋಲ್ಡ್ ವಿಂಡ್ಸ್ ಬಂದು ಬಡಿಯೋದಕ್ಕೆ ನಮಗೆ ಹಿಮಾಲಯ ಅಡ್ಡ ತಡೆಯುತ್ತೆ. ಈ ಕೋಲ್ಡ್ ವಿಂಡ್ಸ್ ಬರಂಗಿದ್ರೆ ಇಲ್ಲಿ ನಮ್ಮ ಜೀವನ ಕಷ್ಟ ಇರೋದು. ಹಿಮಾಲಯ ಇದನ್ನ ತಡೆಯುತ್ತೆ. ಅದೇ ತರ ಹಿಮಾಲಯದಲ್ಲಿ ಎಷ್ಟೋ ನದಿಗಳು ಹುಟ್ಟುತ್ತೆ. ಎಷ್ಟೋ ನದಿಗಳು ಹರಿದು ಅದು ಜಲಪಾತ ಬೀಳೋ ಕಾರಣದಿಂದ ಆ ಜಲಪಾತದಲ್ಲಿ ನಾವು ಹೈಡ್ರೋ ಪವರ್ ಜನರೇಷನ್ ಅನ್ನ ಮಾಡ್ತೀವಿ. ನೆಕ್ಸ್ಟ್ ಅಲ್ಲಿ ಕಾಡು ಇರೋದ್ರಿಂದ ಇಟ್ ಈಸ್ ಎ ಹೋಮ್ ಫಾರ್ ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಅದ್ರ ಜೊತೆಗೆ ಎಷ್ಟೋ ಮಿನರಲ್ಸ್ ಖಜಾನೆ ಅಲ್ಲಿ ಇದೆ. ಎಷ್ಟೋ ಟೂರಿಸಂ ಸ್ಪಾಟ್ಗಳಿದೆ. ಎಷ್ಟೊಂದು ರಿಲಿಜಿಯಸ್ ಸೆಂಟರ್ ಅಲ್ಲಿ ಇದೆ. ಇದು ನಮಗೆ ಇಂಪಾರ್ಟೆನ್ಸ್ ಆಫ್ ಹಿಮಾಲಯ. ಸೊ ಫಸ್ಟ್ ಒನ್ ನೋಡಿದ್ವಿ ಹಿಮಾಲಯ ಫಿಸಿಕಲ್ ಡಿವಿಷನ್ಸ್ ಅಲ್ಲಿ. ಹಿಮಾಲಯ ಅಂದ್ರೆ ದಟ್ ಈಸ್ ಮೌಂಟೇನ್ಸ್ ನೋಡಿದ್ವಿ. ನೆಕ್ಸ್ಟ್ ಒನ್ ದ ಗ್ರೇಟ್ ನಾರ್ಥರ್ನ್ ಪ್ಲೇನ್. ಈ ಗ್ರೀನಿಶ್ ಏನಿದೆಯಲ್ಲ ಇದು ನಾರ್ಥರ್ನ್ ಪ್ಲೇನ್. ನಾರ್ಥರ್ನ್ ಪ್ಲೇನ್ ಈಗ ನೋಡಿ, ವೆನ್ ದ ಹಿಮಾಲಯನ್ ರಿವರ್ಸ್ ಎಂಟರ್ ಇನ್ ಟು ಪ್ಲೇನ್, ಗುಡ್ಡದಿಂದ ಈ ರಿವರ್ಗಳು ಬಂದಾಗ ದೇ ಡಿಪಾಸಿಟ್ ಫೈನ್ ರಾಕ್ ಮೆಟೀರಿಯಲ್ ಈ ಅಡಿ ಜಾಗದಲ್ಲಿ ಇಲ್ಲಿ ಡಿಪಾಸಿಟ್ ಮಾಡುತ್ತೆ. ಇದಕ್ಕೆ ಬಾಬರ್ ಅಂತ ಕರೀತಾರೆ. ಅದಾದ್ಮೇಲೆ ನೆಕ್ಸ್ಟ್ ಡೌನ್ ಇದು ಬರುತ್ತೆ, ಬಂದು ಈ ಜಾಗದಲ್ಲಿ ನದಿ ಹರ್ಕೊಂಡು ಹೋಗುತ್ತೆ. ಅಂದ್ರೆ ಉದಾಹರಣೆಗೆ ನೋಡಿ, ಇಲ್ಲಿ ನಮಗೆ ನದಿ ಹರಿತಾ ಇರೋದು. ಮುಂಚೆ ಇದು ಇಷ್ಟು ಜಾಗದಲ್ಲಿ ನದಿ ಹರಿತಾ ಇತ್ತು. ಇವಾಗ ಸಣ್ಣ ಕಾಲುವೆ ಇಲ್ಲಿ ಹರಿತಾ ಇದೆ. ಈ ಸೈಡ್ ಜಾಗ ಇದೆಯಲ್ಲ, ಇದು ಸೈಡ್ ಜಾಗಗಳು. ಇದು ನಮಗೆ ಬಂಗಾರ. ಈ ನದಿ ಹರಿತಿದೆ ಅಂದ್ರೆ ಇದ್ರ ಪಕ್ಕನೆ ಈ ಜಾಗಗಳಿದೆಯಲ್ಲ, ಈ ಏರಿಯಾ, ಇದನ್ನ ಕಾದರ್ ಹೊಸದಾಗಿ ಇವಾಗ ಫಾರ್ಮ್ ಆಗಿರುವಂತ ಏರಿಯಾ. ಬಂಗಾರು ಹಳೆಯದು ಏರಿಯಾ. ಸೊ ನೀವು ಕಾಪರ್ ಕೋಡ್ಸ್ ಅಲ್ಲಿ ನೆನ್ಪಿಡ್ಕೊಬೇಕಂದ್ರೆ ಇದನ್ನ ಜಸ್ಟ್ ನಮ್ಮ ಸೇಯಿಂಗ್ ಇದೆಯಲ್ಲ, ಓಲ್ಡ್ ಈಸ್ ಗೋಲ್ಡ್, ಅದನ್ನ ನೆನ್ಪಿಡ್ಕೊಳ್ಳಿ. ಇದು ಹಳೆಯದು, ಅದಕ್ಕೆ ಬಂಗಾರ ಅಂತ ಕರೀತಾರೆ. ಗೋಲ್ಡ್ ಅಂದ್ರೆ ಬಂಗಾರ.
ಹೊಸದು ಖಾದರ್. ನೆಕ್ಸ್ಟ್ ಗ್ರೇಟ್ ಪ್ಲೇನಿಗೆ ಹೆಸರು ಸಟ್ಲೇಜ್ ಗಂಗಾ ಪ್ಲೇನ್ ಅಂತ ಕರೀತಾರೆ. ಗಂಗಾ ನದಿಯಿಂದ ಹರಿದಿರುವಂಥದ್ದು, ಸಟ್ಲೇಜ್ ನದಿಯಿಂದ ಹರಿದಿರೋದು. ಸೊ ಗಂಗಾ ಸಟ್ಲೇಜ್ ಪ್ಲೇನ್ ಅಂತ ಕರೀತಾರೆ. ದೇ ಆರ್ ಫೌಂಡ್ ಬಿಟ್ವೀನ್ ಹಿಮಾಲಯ ಇಂದ ನಾರ್ತ್, ಆಮೇಲೆ ಪೆನಿನ್ಸುಲರ್ ಪ್ಲಾಟು ಮಧ್ಯದಲ್ಲಿ, ಇವೆರಡರ ಮಧ್ಯದಲ್ಲಿ ಇರುವಂಥದ್ದು ನಮಗೆ ದಿ ಪ್ಲೇನ್, ಗ್ರೇಟರ್ ಪ್ಲೇನ್. ದಿಸ್ ಪ್ಲೇನ್ ಸ್ಟ್ರೆಚ್ ಫ್ರಮ್ ದ ಪ್ಲೇನ್ ಆಫ್ ರಿವರ್ ಇಂಡಸ್ ಇನ್ ದ ವೆಸ್ಟ್ ಟು ಬ್ರಹ್ಮಪುತ್ರ ವ್ಯಾಲಿ ಇನ್ ದ ಈಸ್ಟ್. ಇಲ್ಲಿ ಬ್ರಹ್ಮಪುತ್ರ ಮತ್ತೆ ನಮಗೆ ಗಂಗಾ, ಇಂಡಸ್ ಇಂದ ಹಿಡಿದು ಬ್ರಹ್ಮಪುತ್ರದವರೆಗೂ ಇದೆ. 2400 ಕಿಲೋಮೀಟರ್ ಲಾಂಗ್ ಮತ್ತೆ ಇಷ್ಟು 70 to 500 ಕಿಲೋಮೀಟರ್ಸ್ ವೈಡ್ ಇದೆ. ನದಿಗಳೆರದ್ರಿಂದ ಎಂಟೈರ್ ಪ್ಲೇನ್, ಈ ಜಾಗ ಅಲುವಿಯಲ್ ಡಿಪಾಸಿಟ್ ಇಂದ ತುಂಬಿದೆ. ನದಿಗಳು ಮಣ್ಣು ಗಿಣ್ಣನ್ನೆಲ್ಲ ತಗೊಂಡು ಹರಿಯುತ್ತಲ್ಲ, ಈ ಗುಡ್ಡದಿಂದ ಬಂದಂತ ನದಿಗಳು ಆ ಮಣ್ಣನ್ನೆಲ್ಲ ಇಲ್ಲಿ ಡಿಪಾಸಿಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇದು ನಾವು ನೋಡ್ತಾ ಇರುವಂತದ್ದು ಪೆನಿನ್ಸುಲರ್ ಪ್ಲಾಟು. ಈ ಜಾಗ ಅಂದ್ರೆ ಪ್ಲೇನ್ ಆದ್ಮೇಲೆ ಕೆಳಗಡೆ ಇಲ್ಲಿ ಏನ್ ನಮಗೆ ಕಾಣ್ತಿದೆ, ದಿಸ್ ಇಸ್ ದಿ ಪೆನಿನ್ಸುಲರ್ ಪ್ಲಾಟು. ಪೆನಿನ್ಸುಲರ್ ಪ್ಲಾಟು ಇದು ಮೋಸ್ಟ್ ಏನ್ಷಿಯಂಟ್. ಅಂದ್ರೆ ಮುಂಚೆ ವರ್ಡ್ ಹೆಂಗಿತ್ತು ಅಂದ್ರೆ, ಇದು ಟೋಟಲ್ ವರ್ಡ್ ಅಂತ ತಗೊಂಡ್ರೆ ಮೇಲೆ ಒಂದಿಷ್ಟು ಲ್ಯಾಂಡ್ ಇತ್ತು, ಕೆಳಗಡೆ ಒಂದಿಷ್ಟು ಲ್ಯಾಂಡ್ ಇತ್ತು, ಮಧ್ಯದಲ್ಲಿ ಸಮುದ್ರ ಇತ್ತು. ನೆಕ್ಸ್ಟ್ ಕೆಳಗಡೆ ಲ್ಯಾಂಡ್ ಇದೆಯಲ್ಲ, ಈ ಲ್ಯಾಂಡ್ ಮೇಲೆ ಕ್ರ್ಯಾಕ್ ಆಗಿ ಇವು ಈ ಕಡೆ ಎಲ್ಲ ಮೂವ್ ಆಗಿ ಇವತ್ತು ಪ್ರೆಸೆಂಟ್ ವರ್ಡ್, ನಾವೇನು ವಿಶ್ವವನ್ನ ನಾವು ನೋಡ್ತೀವಿ, ಮ್ಯಾಪ್, ವರ್ಲ್ಡ್ ಮ್ಯಾಪ್ ಅಂತ. ಸೊ ಇವತ್ತು ಈ ರೀತಿ ಸ್ಪ್ರೆಡ್ ಆಗೋಗಿದೆ. ಈ ತರ ಸ್ಪ್ರೆಡ್ ಆದಾಗ ಹಳೇ ಒಂದು ರಾಕ್ ಇತ್ತಲ್ಲ, ಆ ರಾಕ್ ಇಂದ ಪಾರ್ಟ್ ಅಂದ್ರೆ ಗೊಂಡವನ ಅಂತ ಕರೀತಾರೆ ಅದಕ್ಕೆ, ಅದರದ್ದು ಒಂದು ಪಾರ್ಟ್ ಈ ಡೆಕ್ಕನ್ ಅಥವಾ ಪೆನಿನ್ಸುಲರ್ ಪ್ಲಾಟು ಅಂತ ನಾವು ಹೇಳ್ತೀವಿ. ಟೋಟಲ್ 16 lakh ಸ್ಕ್ವೇರ್ ಕಿಲೋಮೀಟರ್ ಇದೆ. ಅರವಳ್ಳಿ ಮೌಂಟೇನ್ ಇಂದ ಕನ್ಯಾಕುಮಾರಿವರೆಗೂ ಇದೆ. ಅರವಳ್ಳಿ ಮೌಂಟೇನ್ ಅಂದ್ರೆ ಇದು, ದಿಸ್ ಇಸ್ ದಿ ಅರವಳ್ಳಿ ಮೌಂಟೇನ್ ಇಂದ ಕೆಳಗಡೆ ನಮಗೆ ಈ ಮ್ಯಾಪ್ ಅನ್ನು ನಾವು ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ಕನ್ಯಾಕುಮಾರಿವರೆಗೂ ಇದು ಇದೆ. ಸೊ ವೆಸ್ಟರ್ನ್ ಘಾಟ್ಸ್, ಇದು ವೆಸ್ಟರ್ನ್ ಘಾಟ್ಸ್ ಇಂದ ನೆಕ್ಸ್ಟ್ ಈ ಕಡೆ ಈಸ್ಟರ್ನ್ ಘಾಟ್ಸ್ ಅಂದ್ರೆ ರಾಜ್ಮಹಲ್ ಹಿಲ್ಸ್ ಇನ್ ಜಾರ್ಖಂಡ್ ನಲ್ಲಿ ಈ ಜಾಗದಲ್ಲಿ ಛೋಟಾ ನಾಗ್ಪುರ್ ಪ್ಲಾಟು ಇದೆಯಲ್ಲ, ಇಲ್ಲಿ ಬರುತ್ತೆ ನಮಗೆ ರಾಜ್ಮಹಲ್ ಹಿಲ್ಸ್. ದಿಸ್ ಪ್ಲಾಟು ಇಸ್ ಟ್ರಯಾಂಗುಲರ್ ಇನ್ ಶೇಪ್. ನೀವು ನೋಡಿ, ಬ್ರಾಡ್ ಆಗಿ ನೋಡಿ, ಈ ಪ್ಲಾಟು ನಮಗೆ ಇದು ಟ್ರಯಾಂಗಲ್ ಶೇಪ್ ಅಲ್ಲೇ ಇರುವಂತದ್ದು. ಮೇಲೆ ಬ್ರಾಡ್ ಇದೆ, ಕೆಳಗಡೆ ಹೋಗ್ತಾ ಇದು ನ್ಯಾರೋ ಆಗ್ತಾ ಹೋಗುತ್ತೆ. ಇಟ್ ಈಸ್ ಬೌಂಡೆಡ್ ಬೈ ಅರೇಬಿಯನ್ ಸಿ ಇನ್ ದ ವೆಸ್ಟ್ ನಲ್ಲಿ ಅರೇಬಿಯನ್ ಸಿ, ನೆಕ್ಸ್ಟ್ ಈಸ್ಟ್ ನಲ್ಲಿ ಬೇ ಆಫ್ ಬೆಂಗಾಲ್, ಸೌತ್ ನಲ್ಲಿ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ. ಈ ಪೆನಿನ್ಸುಲರ್ ಪ್ಲಾಟುನಲ್ಲಿ ನಾರ್ತ್ ಆಫ್ ದಿಸ್ ಪ್ಲಾಟು, ಈಗ ಇಲ್ಲಿ ನರ್ಮದಾ ನದಿ ಹರಿಯುತ್ತೆ, ನರ್ಮದಾ ನದಿ ಹರಿಯೋದನ್ನ ಮಧ್ಯ ಹಿಡ್ಕೊಂಡ್ರೆ ಮೇಲೆ ನಾವು ನಾರ್ಥರ್ನ್ ಪ್ಲಾಟು ಅಂತ ನಾವು ಹೇಳ್ಬೋದು, ಕೆಳಗಡೆ ಡೆಕ್ಕನ್ ಪ್ಲಾಟು ಅಂತ ಹೇಳ್ಬೋದು. ಈ ನಾರ್ತ್ ಅಲ್ಲಿ ನಮಗೆ ವಿಂಧ್ಯ ಮೌಂಟೇನ್, ಸತ್ಪುರ ಹಿಲ್ಸು, ಮಾಳ್ವಾ ಪ್ಲಾಟು, ಛೋಟಾ ನಾಗ್ಪುರ್ ಪ್ಲಾಟು, ಇಲ್ಲಿ ನೋಡಿ ನಮಗೆ ಕಾಣ್ತಿದೆ, ಮಾಳ್ವಾ ಪ್ಲಾಟು ಇರ್ಬೋದು, ನಮಗೆ ಛೋಟಾ ನಾಗ್ಪುರ್ ಪ್ಲಾಟು ಇರ್ಬೋದು, ಇದೆಲ್ಲ ನಮಗೆ ಈ ನಾರ್ತ್ ಅಲ್ಲಿ ಇರುವಂತದ್ದು. ಇಲ್ಲಿಂದನೇ ನರ್ಮದಾ, ತಪ್ತಿ, ದಾಮೋದರ್ ನದಿಗಳು ಇಲ್ಲಿಂದನೇ ಹುಟ್ಟಿ ಹರಿಯುತ್ತೆ ಬೇರೆ ಬೇರೆ ಕಡೆ. ಈ ನರ್ಮದಾ ನದಿ ಕೆಳಗಡೆ ಇರುವಂತದ್ದು ಸೌತ್ ಆಫ್ ದಿಸ್ ಪ್ಲಾಟು ಇಸ್ ಕಾಲ್ಡ್ ಡೆಕ್ಕನ್ ಪ್ಲಾಟು. ಈ ಡೆಕ್ಕನ್ ಪ್ಲಾಟು ಅಲ್ಲಿ ನಮಗೆ ಮಾದೇವ, ಮೈಕಲ್ ರೇಂಜಸ್, ಅಮರ್ಕಂಟಕ್ ಹಿಲ್ಸ್, ರಾಜ್ಮಹಲ್ ಹಿಲ್ಸ್, ಇದೆಲ್ಲ ನಮಗೆ ಡೆಕ್ಕನ್ ಪ್ಲಾಟು ನಾರ್ತ್ ಅಲ್ಲಿ ಇರುವಂತದ್ದು. ಟು ದಿ ವೆಸ್ಟ್ ಆಫ್ ದಿ ಡೆಕ್ಕನ್ ಪ್ಲಾಟು, ಇದು ಡೆಕ್ಕನ್ ಪ್ಲಾಟು. ಈ ಡೆಕ್ಕನ್ ಪ್ಲಾಟು ವೆಸ್ಟ್ ಅಲ್ಲಿ ನಮಗೆ ಜಾಗ ಇರೋದು, ಇದು ವೆಸ್ಟರ್ನ್ ಘಾಟ್ಸ್. ಇಲ್ಲಿ ಮೌಂಟೇನ್ಸ್ ಇದೆಯಲ್ಲ, ಇದು ನಮಗೆ ವೆಸ್ಟರ್ನ್ ಘಾಟ್ಸ್. ಈ ವೆಸ್ಟರ್ನ್ ಘಾಟ್ಸ್ ಅನ್ನ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದಲ್ಲಿ ಸಹ್ಯಾದ್ರಿ ಅಂತ ಕರೀತಾರೆ. ಈ ವೆಸ್ಟರ್ನ್ ಘಾಟ್ಸ್ ಇಲ್ಲಿ ತಮಿಳುನಾಡು ಹತ್ರ ಬರಬೇಕಾದ್ರೆ ಇಲ್ಲಿ ಒಂದು ಸ್ಪಾಟ್ ಇದೆ, ಅಂದ್ರೆ ಅನ್ನೈಮುಡಿ ರೇಂಜ್ ಅಂತ ಮೌಂಟೇನ್ ರೇಂಜ್. ಇದು ಹೈಯೆಸ್ಟ್ ಪೀಕ್ ಇನ್ ದ ಸೌತ್ ಇಂಡಿಯಾ. ಈ ಮೌಂಟೇನ್ ರೇಂಜ್ ಅಲ್ಲಿ ಸೌತ್ ಅಲ್ಲೇ ಇದು ಹೈಯೆಸ್ಟ್ ಪೀಕ್. ಟು ದಿ ಈಸ್ಟ್ ಆಫ್ ದಿ ಡೆಕ್ಕನ್ ಪ್ಲಾಟು, ಇಲ್ಲಿ
ಟು ದಿ ಈಸ್ಟ್ ಆಫ್ ದಿ ಡೆಕ್ಕನ್ ಪ್ಲಾಟು. ಇದಕ್ಕೆ ಈಸ್ಟರ್ನ್ ಘಾಟ್ಸ್ ಅಂತ ಕರೀತಾರೆ. ಈ ದಟ್ ಈಸ್ ಈಸ್ಟರ್ನ್ ಘಾಟ್ಸು ಮತ್ತು ವೆಸ್ಟರ್ನ್ ಘಾಟ್ಸು ದೇ ಮೀಟ್ ಅಟ್ ಎ ಪಾಯಿಂಟ್. ಆ ಪಾಯಿಂಟ್ ಈಸ್ ಕಾಲ್ಡ್ ದಿ ನೀಲಗಿರಿ ಹಿಲ್ಸ್ ಅಂತ ಹೇಳ್ತಾರೆ. ನೀಲಗಿರಿ ಹಿಲ್ಸ್. ದ ಈಸ್ಟರ್ನ್ ಘಾಟ್ಸ್ ಆರ್ ನಾಟ್ ವೆರಿ ಹೈ ಅಂಡ್ ಕಂಟಿನ್ಯೂಸ್. ಇದು ಹೈ ಮತ್ತೆ ಕಂಟಿನ್ಯೂ ನಾನು ಬರ್ತಿದ್ದೀನಿ ನೋಡಿ. ಇದು ಹೈ ಮತ್ತೆ ಕಂಟಿನ್ಯೂ ಇಲ್ಲ, ಲೋ ಇದೆ ಮತ್ತೆ ಇಲ್ಲಿ ಮಧ್ಯದಲ್ಲಿ ಇಷ್ಟು ಗ್ಯಾಪ್ ಇದೆ, ಇಲ್ಲೊಂದು ಸ್ವಲ್ಪ ಇದೆ ಮತ್ತೆ ಗ್ಯಾಪ್ ಇದೆ, ಇಲ್ಲೊಂದು ಸ್ವಲ್ಪ ಇದೆ ಗ್ಯಾಪ್ ಇದೆ. ಈ ತರ ಇದು ಕಂಟಿನ್ಯೂಸ್ ಇಲ್ಲ. ಎಷ್ಟೊಂದು ನದಿಗಳು ಇಲ್ಲಿ ಹರಿಯೋದ್ರಿಂದ, ಈ ರೀತಿ ಹರಿಯೋದ್ರಿಂದ ಬೇ ಆಫ್ ಬೆಂಗಾಲಿಗೆ ಇದು ವ್ಯಾಲೀಸ್, ಇಲ್ಲಿ ಈಸ್ಟರ್ನ್ ಘಾಟ್ಸ್ ಮಧ್ಯದಲ್ಲಿ ವ್ಯಾಲೀಸ್ ಬರುತ್ತೆ. ಪೆನಿನ್ಸುಲರ್ ಪ್ಲಾಟೋ ನಾವೀಗೇನು ಓದಿದ್ವಲ್ಲ, ಇದು ಹೈ ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ. ಯಾಕೆಂದ್ರೆ ರಿಚ್ ಡಿಪಾಸಿಟ್ ಆಫ್ ಮಿನರಲ್ಗಳು, ಖನಿಜ, ನದಿ, ವಾಟರ್ ಫಾಲ್ಸು. ಈ ವಾಟರ್ ಫಾಲ್ಸ್ ಇಂದ ನಾವು ಹೈಡ್ರೋ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡಬಹುದು. ಸೊ ಇದು ನಮಗೆ ಇಂಪಾರ್ಟೆನ್ಸ್ ಆಫ್ ದಿ ಪೆನಿನ್ಸುಲರ್ ಪ್ಲಾಟೋ. ನೆಕ್ಸ್ಟ್ ಕೋಸ್ಟಲ್ ಪ್ಲೇನ್. ಕೋಸ್ಟಲ್ ಪ್ಲೇನ್ ಅಂದ್ರೆ ಏನು? ಈ ಸಮುದ್ರದ ಹತ್ರ ಇದೆಯಲ್ಲ, ಇದು ಕೋಸ್ಟ್. ಏನು ರೆಡ್ ಅಲ್ಲಿ ಇಲ್ಲಿ ಮಾರ್ಕ್ ಆಗಿದೆ, ಇದು ಕೋಸ್ಟ್. ಇದು ಗುಜರಾತಿನ ಕಚ್ ಏರಿಯಾ, ಇಲ್ಲಿಂದ ಗುಜರಾತಿನ ಕಚ್ ಏರಿಯಾದಿಂದ ಹಿಡಿದು ಈ ರೀತಿ ಹಿಂಗ್ ಬಂದು ಇಲ್ಲಿ ಗಂಗಾ ನದಿ, ದಟ್ ಈಸ್ ಗ್ಯಾಂಗೆಟೆಡ್ ಡೆಲ್ಟಾ ಇನ್ ದ ಈಸ್ಟ್ ವರೆಗೂ ಇದೆ. ಈ ನ್ಯಾರೋ ಪ್ಲೇನ್ ಅನ್ನ ಕೋಸ್ಟಲ್ ಪ್ಲೇನ್ಸ್ ಅಂತ ಕರೀತಾರೆ. ಇಲ್ಲಿ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್, ಈಸ್ಟರ್ನ್ ಕೋಸ್ಟಲ್ ಪ್ಲೇನ್. ನಾನು ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಬರುತ್ತೆ ಅಂತ ಹೇಳಿದ್ನಲ್ಲ, ಇಲ್ಲಿ ಮೌಂಟೇನ್ ಬರುತ್ತೆ. ಈ ಮೌಂಟೇನ್ ಸಮುದ್ರ ಮಧ್ಯದಲ್ಲಿ ಈ ಜಾಗ ಏನಿದೆ ಪ್ಲೇನ್ ಏರಿಯಾ, ಇದು ನಮಗೆ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್. ಅದೇ ತರ ನಮಗೆ ಇಲ್ಲಿ ಈಸ್ಟರ್ನ್ ಘಾಟ್ಸ್ ಬರುತ್ತೆ. ಈ ಘಾಟ್ಸ್ ಮತ್ತೆ ಸಮುದ್ರ ಮಧ್ಯದಲ್ಲಿ ಏನಿಲ್ಲ ಸ್ವಲ್ಪ ಪ್ಲೇನ್ ಜಾಗ ಇದೆಯಲ್ಲ, ಇದನ್ನ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಂತ ಕರೀತಾರೆ. ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಅಲ್ಲಿ ಇದು ಡಿವೈಡ್ ಮಾಡ್ತಾ ಬರ್ತಾರೆ. ಕರ್ನಾಟಕದಲ್ಲಿ ಮಲಬಾರ್, ಇದು ಕರ್ನಾಟಕದಲ್ಲಿ ಇಲ್ಲಿ ನೋಡಿ ಕರ್ನಾಟಕ ಕೋಸ್ಟ್, ಮೇಲೆ ಕೊಂಕಣ್ ಕೋಸ್ಟ್, ಕೇರಳದಲ್ಲಿ ಮಲಬಾರ್ ಕೋಸ್ಟ್ ಅಂತ ಕರೀತಾರೆ. ಆಮೇಲೆ ಕೊಂಕಣ್ ಕೋಸ್ಟ್ ಅಂತ ಗೋವಾದಲ್ಲಿ ಕರೀತಾರೆ. ಮಹಾರಾಷ್ಟ್ರ ಕೋಸ್ಟ್, ಗುಜರಾತ್ ಕೋಸ್ಟ್ ಅಂತ ಈ ತರ ಹೆಸರು ಕೊಡ್ತಾ ಬರ್ತಾರೆ. ಇಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಪೋರ್ಟ್ಗಳಿವೆ. ಪೋರ್ಟ್ ಅಂದ್ರೆ ಹಡಗುತಾಣ, ಹಾರ್ಬರ್ಗಳು. ಮುಂಬೈ, ಮರ್ಮಗೋವಾ, ಕೊಚ್ಚಿನ್, ಕಾಂಡ್ಲಾ, ಕಾರವಾರ, ಮಂಗಳೂರು ಇವೆರಡು ಕರ್ನಾಟಕದಲ್ಲಿ ಬರುವಂಥದ್ದು. ಇವೆಲ್ಲ ಪೋರ್ಟ್ಗಳು. ಅದೇ ತರ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ತಗೊಂಡ್ರೆ ನಮಗೆ ಕನ್ಯಾಕುಮಾರಿಯಿಂದ ಹಿಡಿದು ಇಲ್ಲಿ ಗಂಗಾ ಪ್ಲೇನ್ ವರೆಗೂ ಇದೆ. ಇದು ವೈಡ್ ಮತ್ತೆ ಫ್ಲಾಟ್. ಇದು ಕಂಪೇರ್ ಮಾಡಿದ್ರೆ ಈ ಜಾಗ ಇಲ್ಲಿ ವೈಡ್ ಜಾಗ ಇದೆ ಪ್ಲೇನು. ಎಷ್ಟೋ ನದಿಗಳು ಇಲ್ಲಿ ಹರಿಯುತ್ತೆ. ಮಹಾನದಿ ಇರ್ಬೋದು, ಗೋದಾವರಿ ಇರ್ಬೋದು, ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು. ಅದೇ ತರ ಸಾಲ್ಟ್ ವಾಟರ್ ಲೆಗೂನ್ಸ್ ಅಂತಾನೂ ಇದೆ. ಸಾಲ್ಟ್ ವಾಟರ್ ಲೆಗೂನ್ ಅಂದ್ರೆ, ಈಗ ಅಸ್ಯೂಮ್ ಮಾಡಿ ಈ ಜಾಗನ ಇಲ್ಲಿ ಏನಾದ್ರೂ ನಮಗೆ ಲ್ಯಾಂಡ್ ಈ ತರ ಇತ್ತು ಅಂದ್ರೆ, ಈ ತರ ಲ್ಯಾಂಡ್ ನಮಗೆ ಇತ್ತು ಅಂತ ಅನ್ಕೊಳ್ಳಿ. ಇಲ್ಲಿ ಬ್ಲೂ ಕಲರ್ ನಮಗೆ ಏನ್ ಕಾಣ್ತಿದೆಯಲ್ಲ, ಇದು ಲಗೂನ್. ಅಂದ್ರೆ ಸ್ವಲ್ಪ ಈ ಸಮುದ್ರದ ನೀರು, ಸಾಲ್ಟ್ ವಾಟರ್ ಒಳಗಡೆ, ಲ್ಯಾಂಡ್ ಒಳಗಡೆ ಮಧ್ಯದಲ್ಲಿ ಒಂದು ಲೇಕ್ ತರ ಫಾರ್ಮ್ ಆಗಿದೆ. ಈ ತರ ಎಷ್ಟೊಂದು ಲಗೂನ್ಗಳು ನಮಗಿದೆ. ಉದಾಹರಣೆಗೆ ಒರಿಸ್ಸಾದಲ್ಲಿ ಚಿಲಕ ಲೇಕ್ ಅಂತ ಕರೀತಾರೆ. ಅದೇ ತರ ತಮಿಳುನಾಡಲ್ಲಿ ಒಂದಿದೆ, ಅದಕ್ಕೆ ಪುಲಿಕ್ಯಾಟ್ ಲೇಕ್ ಅಂತ ಕರೀತಾರೆ. ಈಸ್ಟರ್ನ್ ಕೋಸ್ಟ್ ನ ನಾವು ಈ ರೀತಿ ಡಿವೈಡ್ ಮಾಡಬಹುದು. ಮೇಲೆ ನಾವು ಉತ್ಕಲ್ ಕೋಸ್ಟ್ ಅಂತ ಕರೀತಾರೆ, ಕೆಳಗಡೆ ಕೋರಮಂಡಲ್ ಕೋಸ್ಟ್ ಅಂತ ಕರೀತಾರೆ, ಮಧ್ಯದಲ್ಲಿ ಆಂಧ್ರ ಕೋಸ್ಟ್ ಅಂತ ಹೇಳ್ತಾರೆ. ಇದಾದ್ಮೇಲೆ ಐಲ್ಯಾಂಡ್ಗಳು. ಹೆಚ್ಚು ಕಮ್ಮಿ 247 ಐಲ್ಯಾಂಡ್ಗಳು ಇಂಡಿಯಾದಲ್ಲಿ ಇದೆ. ಅದರಲ್ಲಿ 204 ಐಲ್ಯಾಂಡ್ ಬೇ ಆಫ್ ಬೆಂಗಾಲ್. ಇದು ಬೇ ಆಫ್ ಬೆಂಗಾಲ್ ಅಲ್ಲಿ ಇರುವಂತದ್ದು. ಹೆಚ್ಚು ಕಮ್ಮಿ 43 ಅರೇಬಿಯನ್ ಸೀನಲ್ಲಿದೆ. ಗಲ್ಫ್ ಆಫ್ ಮನ್ನಾರ್ ಅಂದ್ರೆ ನಾವು ಇಂಡಿಯಾದ ಮ್ಯಾಪ್ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಮಗೆ ಶ್ರೀಲಂಕಾ ಇದೆ. ಈ ಶ್ರೀಲಂಕಾ ಮಧ್ಯದಲ್ಲಿ ಈ ಜಾಗ ಏನಿದೆ ಇದು ಗಲ್ಫ್ ಆಫ್ ಮನ್ನಾರ್ ಅಂತ ಕರೀತಾರೆ. ಗಲ್ಫ್ ಆಫ್ ಮನ್ನಾರ್. ಇಲ್ಲಿ ಕೆಲವು ಕೊರಾಲ್ ಐಲ್ಯಾಂಡ್ಸ್ ಇದೆ. ಕೊರಾಲ್ ಅಂದ್ರೆ ಈ ಕ್ಯಾಲ್ಸಿಯಂ ಇಂದ ಮಾಡಿರುವಂತ ಕಲರ್ ಇರುತ್ತೆ, ಪ್ಲಾಂಟ್ಗಳು, ಅನಿಮಲ್ ಎಲ್ಲ ಇರುತ್ತೆ, ಅದು ಕೋರಲ್ ಐಲ್ಯಾಂಡ್ ಅಂತ ಹೇಳ್ತಾರೆ. ಸೊ ವೆಸ್ಟ್ ನಲ್ಲಿ ನಮಗೆ ಅಂದ್ರೆ ಅರೇಬಿಯನ್ ಸೀನಲ್ಲಿ ಲಕ್ಷದ್ವೀಪ್ ಐಲ್ಯಾಂಡ್ ಇರೋದು. ಲಕ್ಷದ್ವೀಪ್ ಐಲ್ಯಾಂಡ್ ಇಲ್ಲಿರೋದು, ಇದು ಕೋರಲ್ ಐಲ್ಯಾಂಡ್. ಇಷ್ಟು ಐಲ್ಯಾಂಡ್ಗಳು ನಮಗೆ ಇಲ್ಲಿ ಕಾಣುತ್ತೆ.
ಅದೇ ಥರ ನಮಗೆ ಈಸ್ಟ್ನಲ್ಲಿ ಇರುವಂಥದ್ದು ದಟ್ ಈಸ್ ಬೇ ಆಫ್ ಬೆಂಗಾಲಲ್ಲಿ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್. ಇದು ಅಂಡಮಾನ್ ಐಲ್ಯಾಂಡ್ಸು, ಕೆಳಗಡೆ ಇರುವಂಥದ್ದು ನಿಕೋಬಾರ್ ಐಲ್ಯಾಂಡ್ಸು. ಇದೆಲ್ಲ ವಾಲ್ಕ್ಯಾನಿಕ್ ರಾಕ್ ಇಂದ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಇದು ಕೋರಲ್ ಇಂದ ಫಾರ್ಮ್ ಆಗಿದೆ, ಇದು ವಾಲ್ಕ್ಯಾನಿಕ್ ರಾಕ್ ಇಂದ ಫಾರ್ಮ್ ಆಗಿದೆ. ಇಂಡಿಯಾದ ಎಕ್ಸ್ಟ್ರೀಮ್ ಸದರ್ನ್ ಮೋಸ್ಟ್ ಟಿಪ್ ಗ್ರೇಟ್ ನಿಕೋಬಾರ್. ಇದು ನೋಡಿ, ಗ್ರೇಟ್ ನಿಕೋಬಾರ್, ಇದು ದಟ್ ಈಸ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಅಲ್ಲಿ ಇದು ಅಂಡಮಾನ್, ಇದು ನಿಕೋಬಾರ್. ನಿಕೋಬಾರ್ ಅಲ್ಲಿ ಗ್ರೇಟ್ ನಿಕೋಬಾರ್ ಅಂತಿದೆ. ಈ ಗ್ರೇಟ್ ನಿಕೋಬಾರ್ ಅಲ್ಲಿ ಕೊನೆ ಪಾಯಿಂಟ್ ಇದೆಯಲ್ಲ, ದಿಸ್ ಇಸ್ ದ ಪಾಯಿಂಟ್. ಈ ಪಾಯಿಂಟಿಗೆ ಇಂದಿರಾ ಪಾಯಿಂಟ್ ಅಂತ ಕರೀತಾರೆ. ಇದು ಲಾಸ್ಟ್ ಪಾಯಿಂಟ್ ನಮ್ಮ ದೇಶದ್ದು. ಸೊ ಇಷ್ಟು ನಮಗೆ ಫಿಸಿಕಲ್ ಫೀಚರ್ಸ್ ಇದೆ. ಸೊ ಕೀಪ್ ಕಾಮ್, ಫಾಲೋ ಕಾಪರಿಸಮ್, ಸ್ಟೇ